ಮತಗಟ್ಟೆಗಳ ಸಿಸಿಟಿವಿ ದೃಶ್ಯಾವಳಿಗಾಗಿ ಸಮಾಜವಾದಿ ಪಕ್ಷ ಒಂದು ಕಡೆ ಬೇಡಿಕೆ ಇಟ್ಟಿದೆ. ಯುಪಿಯಲ್ಲಿ ನಡೆದಂತಹ ಉಪಚುನಾವಣೆಗಳ ವಿಡಿಯೋ ಬೈ ಎಲೆಕ್ಷನ್ ಆಯ್ತಲ್ಲ, ಇದರ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ವಿಡಿಯೋ ಕೊಟ್ಬಿಡಿ. ನಮಗೆ ಸಿಸಿಟಿವಿ ವಿಡಿಯೋ ಚಿತ್ರೀಕರಣ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಸಮಾಜವಾದಿ ಪಕ್ಷ ಕೇಳಿದೆ. ಉತ್ತರ ಪ್ರದೇಶದ ಮುಖ್ಯ ಚುನಾವಣಾ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಕಳೆದ ತಿಂಗಳು ಉತ್ತರ ಪ್ರದೇಶದಲ್ಲಿ 9 ಕ್ಷೇತ್ರಗಳಿಗೆ ಉಪಚುನಾವಣೆಯಾಗಿತ್ತು. 9ರಲ್ಲಿ 7 ಕ್ಷೇತ್ರಗಳ ರೆಕಾರ್ಡಿಂಗ್ ಬಿಡುಗಡೆಗೆ ಎಸ್ಪಿ ಇದೀಗ ಒತ್ತಾಯ ಮಾಡಿದೆ. ಕತೇಹಾರಿ, ಕುಂದರ್ಕಿ, ಫುಲ್ಪುರ್, ಮಜವಾನ್, ಮೀರಾಪುರ್, ಖೈರ್, ಘಾಜಿಯಾಬಾದ್ ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮದ ಆರೋಪ ಕೇಳಿಬಂದಿದೆ. ಚುನಾವಣೆಯಲ್ಲಿ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳೋದಕ್ಕೆ ಈ ನಿರ್ಧಾರ ಅಂತ ಎಸ್ಪಿ ಹೇಳ್ತಾ ಇದೆ. ನವೆಂಬರ್ 13ನೇ ತಾರೀಕಿನಂದು ಮತದಾನ ಆಗಿತ್ತು. 23ನೇ ತಾರೀಕು ಫಲಿತಾಂಶ ಪ್ರಕಟವಾಗಿತ್ತು. ಮತಗಟ್ಟೆಗಳ ಸಿಸಿಟಿವಿ ದೃಶ್ಯಾವಳಿಗಾಗಿ ಸಮಾಜವಾದಿ ಪಕ್ಷ ಒಂದು ಕಡೆ ಬೇಡಿಕೆ ಇಟ್ಟಿದೆ. ಯುಪಿಯಲ್ಲಿ ನಡೆದಂತಹ ಉಪಚುನಾವಣೆಗಳ ವಿಡಿಯೋ ಬೈ ಎಲೆಕ್ಷನ್ ಆಯ್ತಲ್ಲ, ಇದರ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ವಿಡಿಯೋ ಕೊಟ್ಬಿಡಿ. ನಮಗೆ ಸಿಸಿಟಿವಿ ವಿಡಿಯೋ ಚಿತ್ರೀಕರಣ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಸಮಾಜವಾದಿ ಪಕ್ಷ ಕೇಳಿದೆ. ಉತ್ತರ ಪ್ರದೇಶದ ಮುಖ್ಯ ಚುನಾವಣಾ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಕಳೆದ ತಿಂಗಳು ಉತ್ತರ ಪ್ರದೇಶದಲ್ಲಿ 9 ಕ್ಷೇತ್ರಗಳಿಗೆ ಉಪಚುನಾವಣೆಯಾಗಿತ್ತು. 9ರಲ್ಲಿ 7 ಕ್ಷೇತ್ರಗಳ ರೆಕಾರ್ಡಿಂಗ್ ಬಿಡುಗಡೆಗೆ ಎಸ್ಪಿ ಇದೀಗ ಒತ್ತಾಯ ಮಾಡಿದೆ. ಕತೇಹಾರಿ, ಕುಂದರ್ಕಿ, ಫುಲ್ಪುರ್, ಮಜವಾನ್, ಮೀರಾಪುರ್, ಖೈರ್, ಘಾಜಿಯಾಬಾದ್ ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮದ ಆರೋಪ ಕೇಳಿಬಂದಿದೆ. ಚುನಾವಣೆಯಲ್ಲಿ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳೋದಕ್ಕೆ ಈ ನಿರ್ಧಾರ ಅಂತ ಎಸ್ಪಿ ಹೇಳ್ತಾ ಇದೆ. ನವೆಂಬರ್ 13ನೇ ತಾರೀಕಿನಂದು ಮತದಾನ ಆಗಿತ್ತು. 23ನೇ ತಾರೀಕು ಫಲಿತಾಂಶ ಪ್ರಕಟವಾಗಿತ್ತು.